ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿ ಕಲರ್ಫುಲ್ ಲೈಟಿಂಗ್, ಅದ್ರ ಜೊತೆಗೆ ಮಾಯಾ ಲೋಕವೇ ಸೃಷ್ಟಿಯಾಗುತ್ತೆ. ನಮ್ಮ ಜೊತೆಲಿ ಮಾತಾಡೋದಕ್ಕೆ ಈಗ ಶಾಸಕರಾಗಿರುವಂತ ಹ್ಯಾರಿಸ್ ಅವರು ಇದ್ದಾರೆ. ಸರ್ ಹೇಳಿ, ಹೇಗಿದೆ ತಯಾರಿ? ಮತ್ತೆ ತಾವು ಇಲ್ಲಿ ನೋಡ್ದಂಗೆ ಈ ಬಾರಿ ಎಷ್ಟು ಸ್ಪೆಷಲ್ ಆಗಿರುತ್ತೆ ಸರ್ ಹೊಸ ವರ್ಷ ಸೆಲೆಬ್ರೇಷನ್? ಈ ವರ್ಷ ಏನು ಅಂದರೆ ನಮ್ಮ ಸರ್ಕಾರ ಬಂದಿದೆ, ಜನರ ಸರ್ಕಾರ, ಜನಪರ ಸರ್ಕಾರ ಅಧಿಕಾರದಲ್ಲಿರೋದ್ರಿಂದ ಜನ ಎಲ್ಲರೂ ಎದ್ದು ಬಿದ್ದು ಇವತ್ತು ಎಲ್ಲರೂ ಅಂದರೆ ವಿಶೇಷವಾಗಿ ಇದು ಇವತ್ತಲ್ಲ, ನೂರಾರು ವರ್ಷದಿಂದ ಹೊಸ ವರ್ಷ ಅಂತ ಹೇಳಿದ ತಕ್ಷಣ ಬ್ರಿಗೇಡ್ ರೋಡು, MG ರೋಡು, ಚರ್ಚ್ ಸ್ಟ್ರೀಟು ಇಲ್ಲಿ ಸೇರುವಂಥದ್ದೇ. ನಾನು ಕೇಳ್ಕೊಳ್ಳೋದು ಇಷ್ಟೇ, ಈ ಭಾಗದ ಶಾಸಕನಾಗಿ ಈಗಾಗಲೇ ನಮ್ಮ ಎಲ್ಲ BBMP ಇರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಸರ್ಕಾರ ಎಲ್ಲರೂ ಕೂಡ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮನ್ನೆಲ್ಲರೂ ಸಂರಕ್ಷಣೆ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಹೊಸ ವರ್ಷವನ್ನು ತಂದು ಮುಂದೆ ತಗೊಂಡು ಹೋಗುವಂಥ ದಿಕ್ಕಿನಲ್ಲಿ ಸುಮಾರು ಸಾವಿರಾರು ಜನ ಪೊಲೀಸ್ ಇದ್ದಾರೆ, ಅಧಿಕಾರಿಗಳಿದ್ದಾರೆ, ಎಲ್ಲರೂ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಕೂಡ ಪ್ರಯತ್ನ ಮಾಡಬೇಕಾಗಿರೋದು ಅಷ್ಟೇ. ಬನ್ನಿ, ಸಂತೋಷವಾಗಿರಿ, ಸಂತೋಷವನ್ನು ಹಂಚ್ಕೊಂಡು ಮುಂದಕ್ಕೆ ಹೋಗಿ. ಬೇರೆಯವರಿಗೆ ನಿಮ್ಮಿಂದ ತೊಂದರೆ ಆಗದೆ ಇರುವಂತ ರೀತಿಯಲ್ಲಿ ನೀವು ನಡ್ಕೊಳ್ಳಿ. ಸರ್, ಬೆಂಗಳೂರಿನಲ್ಲಿ ಒಂದು ಸಣ್ಣದೇನಾದ್ರೂ ಅವಘಡ ಆದ್ರೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಅದು ಈ ಹೊಸ ವರ್ಷದ ಸಂದರ್ಭದಲ್ಲಿ ಎಲ್ಲ ಬೆಂಗಳೂರನ್ನ ನೋಡ್ತಿರ್ತಾರೆ. ಇಂಥ ಟೈಮ್ನಲ್ಲಿ ತಾವು ಜನರಿಗೆ ಏನ್ ಹೇಳ್ತೀರಿ? ಮತ್ತೆ ಸುರಕ್ಷತಾ ದೃಷ್ಟಿಯಿಂದ ಪೊಲೀಸರು ಹೇಗೆ ತಯಾರಿ ಮಾಡ್ಕೊಂಡಿದ್ದಾರೆ, ತಾವು ನೋಡಿದಾಗೆ ಅದೆಲ್ಲವೂ ಕೂಡ ಅಚ್ಚುಕಟ್ಟಾಗಿದೆಯಾ? ಮತ್ತೆ ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು ಸ್ಪೆಷಲ್ ಆಗಿದೆ ಸರ್? ಅಲ್ಲ, ಈಗಾಗಲೇ ಸರ್ಕಾರ ಲಾಸ್ಟ್ ಟೈಮ್ಗಿಂತ ಈ ಸರಿ ಇನ್ನೂ ಜಾಸ್ತಿ ಹೆಚ್ಚಿನ ಸಂಖ್ಯೆಯಲ್ಲಿ CCTV ಕ್ಯಾಮ್ರಾ ಇರ್ಬೋದು, ಪೊಲೀಸ್ ಇರ್ಬೋದು, ಬಾಕಿ ಇರೋ ಎಲ್ಲ ಏನೇನು ಮಾಡಬೇಕಾಗಿದೆ ಅದನ್ನೆಲ್ಲ ಎಲ್ಲದಕ್ಕಿಂತ ಜಾಸ್ತಿ ಈ ವರ್ಷ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಸಣ್ಣ ಇನ್ಸಿಡೆಂಟು ಅಂದ್ರೆ ಅದನ್ನ ಹೈಲೈಟ್ ಮಾಡೋದು ಯಾರು? ನೀವೇ ಹೈಲೈಟ್ ಮಾಡೋರು ನೀವೇ. ಸಣ್ಣ ಅಲ್ಲ ನೋಡಿ, ತೊಂದರೆ ಮಾಡೋದು ಯಾರು? ಬೇರೆ ಯಾರಾದ್ರೂ ತೊಂದರೆ ಮಾಡ್ತಾರಾ? ಯಾರೂ ಮಾಡಲ್ಲ. ನಾವೇ ತೊಂದರೆ ಮಾಡ್ಕೊಳ್ದೇ ಇರಬೇಕು. ಸಂತೋಷದ ಆ ಒಂದು ಮೂಮೆಂಟು ನಮ್ಮಿಂದ ಇನ್ಯಾರಿಗೂ ತೊಂದರೆ ಆಗದೆ ಇರೋಂಗೆ ನಾವು ಅದನ್ನ ಸಂತೋಷ ಪಡುವಂತ ಪ್ರಯತ್ನ ಎಲ್ಲರೂ ಮಾಡ್ಬಿಟ್ರೆ ಯಾರಿಗೂ ಸಮಸ್ಯೆ ಆಗಲ್ಲ. ಅವ್ರವರು ತಾಯಿ, ತಂದೆ, ಮಕ್ಕಳು, ಗಂಡ, ಹೆಂಡತಿ, ಫ್ರೆಂಡು, ಇನ್ನೊಂದು ಬಂದಿರ್ತಾರೆ, ಅವ್ರವ್ರು ಎಂಜಾಯ್ ಮಾಡ್ಕೊಂಡು ಹೋಗಿ, ಬೇರೆಯವ್ರನ್ನ ಡಿಸ್ಟರ್ಬ್ ಮಾಡಕ್ ಹೋಗ್ಬೇಡಿ. ಇಷ್ಟು ನೀವೆಲ್ಲರೂ ಮಾಡ್ಬಿಟ್ರೆ ಬಹುಶಃ ಎಲ್ಲ ಅಧಿಕಾರಿಗಳಿಗೂ, ಇಲಾಖೆಗೂ ಯಾರಿಗೂ ಸಮಸ್ಯೆ ಇರಲ್ಲ, ನಿಮ್ಗೂ ಪ್ರಾಬ್ಲಮ್ ಇರಲ್ಲ. ಆಮೇಲೆ ಬ್ರ್ಯಾಂಡ್ ಬ್ಯಾಂಗ್ಳೂರ್, ಏನು ಒಂದು ಬ್ಯಾಂಗ್ಳೂರ್ ಇಮೇಜು, ಇಡೀ ದೇಶದಲ್ಲೇ ಬ್ಯಾಂಗ್ಳೂರ್ ನ್ಯೂ ಇಯರ್ನ ಆಲ್ ಓವರ್ ದ ವರ್ಲ್ಡ್ ವಾಚ್ ಮಾಡ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ನಾವು ಕೂಡ ಅದೇ ರೀತಿಯಲ್ಲಿ ಬೆಂಗಳೂರಿಯನ್ಸ್ ಆಗಿ ಮತ್ತೆ ಬೇರೆ ಕಡೆಯಿಂದೆಲ್ಲ ಬಂದಿರ್ತಾರೆ ಜನ. ಬರೀ ಇವತ್ತಿಲ್ಲಿ ನಮ್ಮ ಜನ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಯಿಂದ ನ್ಯೂ ಇಯರ್ಗೆ ಅಂತ ಬಂದಿರೋರು ಸುಮಾರು ಜನ ಇರ್ತಾರೆ. ಅವರು ಕೂಡ ಎಂಜಾಯ್ ಮಾಡಿ ಸಂತೋಷದಿಂದ ಹೋಗುವಂತ ಒಂದು ವಾತಾವರಣ ನಾವು ಸೃಷ್ಟಿ ಮಾಡಿದೀವಿ ಈಗಾಗಲೇ. ಇದನ್ನ ಕಾಪಾಡುವಂತ ಕೆಲಸ ಬರುವಂತ ಎಲ್ಲರೂ ಮಾಡಬೇಕು. ಸರ್, ತಮ್ಮದು ಪ್ರತಿಷ್ಠಿತ ಕ್ಷೇತ್ರ, ತಾವು ಶಾಸಕರಿದ್ದೀರಿ, ತಾವು ಈ ಸಂದರ್ಭದಲ್ಲಿ ತಮ್ಮ ಜವಾಬ್ದಾರಿ ಕೂಡ ಬಹಳ ದೊಡ್ಡದಾಗಿರುತ್ತೆ. ಹಾಗಾಗಿ ತಾವು ಅಧಿಕಾರಿಗಳ ಜೊತೆಯಲ್ಲಿ ಅಥವಾ ಇಲ್ಲಿನ ಸಿಬ್ಬಂದಿಗಳ ಜೊತೆಯಲ್ಲಿ ಮತ್ತೆ ಇಲ್ಲಿ ಟೆಕ್ನಿಕಲ್ ಟೀಮ್ ಜೊತೆಯಲ್ಲಿ ತಾವೇನಾದ್ರೂ ಮಾತಾಡಿದ್ರಾ? ಹೇಗೆ? ಈಗಾಗಲೇ ನೋಡಿ, ನಮ್ಮ ಚೀಫ್ ಇಂಜಿನಿಯರ್ ಇದ್ದಾರೆ, ನಮ್ಮ ಪೊಲೀಸ್ ಅಧಿಕಾರಿಗಳೆಲ್ಲ ಇದ್ದಾರೆ, ನಮ್ಮ ಟ್ರಾಫಿಕ್ ವಾರ್ಡನ್ ಗ್ರೂಪ್, ಈ ತರ ಎಲ್ಲ ಸುಮಾರು ಹೆಚ್ಚು ಕಮ್ಮಿ ಅಡ್ಮಿನಿಸ್ಟ್ರೇಷನ್ ಫ್ರಮ್ ದ ಕಮಿಷನರ್ ಟು ಚೀಫ್ ಸೆಕ್ರೆಟರಿ ಟು ಎಲ್ಲರೂ ಇನ್ವಾಲ್ವ್ ಆಗಿದ್ದಾರೆ. ಯಾಕೆಂದ್ರೆ ದಿಸ್ ಹ್ಯಾಸ್ ಟು ಗೋ ಆನ್ ಇನ್ ಎ ಪೀಸ್ಫುಲ್ ವೇ. ಸಮಾಧಾನವಾಗಿ, ಶಾಂತಿಯುತವಾಗಿ, ಸಂತೋಷವಾಗಿ ಇದು ಹೋಗ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಎಲ್ಲರ ಪ್ರಯತ್ನ ಇದೆ. ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಅದಕ್ಕೆ ಬೇಕಾಗಿರುವಂತ ಇವನ್ ಮೆಡಿಕಲ್ ಕೂಡ ಈ ಸರಿ ಇಲ್ಲೇ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅಂದ್ರೆ ಏನೋ ಒಂದು ಎಮರ್ಜೆನ್ಸಿ ಆದ್ರೆ ಬೇಕಾದ್ರೆ ಅಂತೇಳಿ. ಸೊ ಆತರ ಎಲ್ಲಾ ಎಚ್ಚರಿಕೆಯನ್ನ ತಗೊಂಡು ಸಿದ್ಧಪಡಿಸ್ಕೊಂಡಿದೀವಿ. ದೇವರ ಹತ್ರ ಪ್ರಾರ್ಥನೆ ಮಾಡ್ತೀವಿ, ಇದು ಬಹಳ ಚೆನ್ನಾಗಿ ಸುಗಮವಾಗಿ ಆಗ್ಬೇಕು ಅನ್ನೋದು. ಕೊನೆಯದಾಗಿ ಸರ್, 2023 ಹೋಗಿ 2024 ಒಂದು ಬರುವಿಕೆಗೆ ನಾವು ಕಾಯ್ತಾ ಇದೀವಿ. ನಮ್ಮ ಕ್ಷೇತ್ರದ ಜನತೆಗೆ, ಇಡೀ ರಾಜ್ಯದ ಜನರಿಗೆ, ಇಡೀ ದೇಶದ ಜನರಿಗೆ ನಮ್ಮ ವಾಹಿನಿ ಮೂಲಕ ಏನ್ ಹೇಳ್ತೀರಿ ಸರ್? ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಜೀವನ ಅನ್ನೋದು ಇದು ದಿನನಿತ್ಯ ಇದು ನಡೀತಾನೆ ಇರುತ್ತೆ. ಈ ಸೈಕಲ್ ಇದು ನಿಲ್ಲೋದಿಲ್ಲ. ನಮಗೆ ನಾವು ಕೆಲಸ ಮಾಡ್ತಾನೆ ಇರಬೇಕು. ನಮ್ಮನ್ನು ಬೈಯೋರು ಬೈತಾನೆ ಇರ್ತಾರೆ, ನಮ್ಮನ್ನ ಹೊಗಳೋರು ಹೊಗಳ್ತಾನೆ ಇರ್ತಾರೆ, ನಮಗೆ ಶಬಾಷ್ಗಿರಿ ಹೇಳೋರು ಹೇಳ್ತಾನೆ ಇರ್ತಾರೆ. ಇವೆಲ್ಲ ಇದ್ರೂ ನಾವು ಒಳ್ಳೆ ಮನುಷ್ಯರಾಗಿ ಬದುಕುವಂತ ಪ್ರಯತ್ನ ಆಗಬೇಕು. ಒಂದು ವರ್ಷ ಆಯ್ತು, ಓಕೆ, ಈ ವರ್ಷ ಸರಿ ಹೋಗದೆ ಇದ್ರೆ ಬರುವಂತ ಮುಂದಿನ ವರ್ಷ ಚೆನ್ನಾಗಿ ಆಗ್ಬೇಕು, ಚೆನ್ನಾಗಿ ಬದುಕಬೇಕು, ಆರೋಗ್ಯವಂತವಾಗಿರ್ಬೇಕು, ಒಳ್ಳೆ ಮನಸ್ಥಿತಿಯನ್ನ ಹೊತ್ಕೊಂಡು ಬದುಕಬೇಕು. ನಮ್ಮಲ್ಲಿ ಏನಾಗಿದೆ ಅಂದ್ರೆ ಒಂದು ಹೇಟ್ರೆಡ್, ಇನ್ನೊಂದು ಮತ್ತೊಂದು ಇವೆಲ್ಲ ಇಲ್ಲದೆ ಸಂತೋಷವಾಗಿ, ಸುಗಮವಾಗಿ, ಒಳ್ಳೆ ಮನುಷ್ಯರಾಗಿ ಬದುಕುವಂತ ಪ್ರಯತ್ನ ಎಲ್ಲರೂ ಮಾಡಬೇಕು ಅಂತ ಎಲ್ಲರಲ್ಲಿ ಕಳಕಳೆ ಅಪೇಕ್ಷೆಯನ್ನ ನಾನು ಮಾಡ್ತಾ ಇದ್ದೀನಿ. ಕೊರೋನಾ ಬೆಂಗಳೂರಿಗಂತೂ ಥ್ರೆಟ್ಟಿಂಗ್ ಇದೆ. ಹಾಗಾಗಿ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಮಾಸ್ಕು ಮತ್ತೊಂದು ಎಲ್ಲವೂ ಕೂಡ ಆರೋಗ್ಯ ಇಲಾಖೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದೆ. ತಾವು ಏನ್ ಹೇಳ್ತೀರಿ ಸರ್ ಇಲ್ಲಿ ಬರೋ ಜನರಿಗೆ ಕೊರೋನಾ ಕರಿನೇರಳು ಇರೋದ್ರಿಂದಾಗಿ? ಸರ್
ಬರೋದ್ ಬರುತ್ತೆ, ಹೋಗೋದು ಹೋಗುತ್ತೆ. ನಾವೀಗಾಗಲೇ ಇದನ್ನೆಲ್ಲ ಫೇಸ್ ಮಾಡಿದೀವಿ. ಇನ್ನು ಈ ಬರೋದನ್ನ ಹತ್ಕೊಂಡು ಕೂತ್ಕೊಳ್ಳೋಕ್ಕೂ ಆಗಲ್ಲ. ಅಲ್ಲಲ್ಲ, ಹತ್ಕೊಂಡು ಕೂತ್ಕೊಳ್ಳೋಕ್ ಆಗಲ್ಲ. ಬಟ್ ನಾವೇನು ಸೂಕ್ಷ್ಮ ತಗೋಬೇಕು ಅದನ್ನ ನಾವು ತಗೊಳ್ಳೋದು ಉತ್ತಮ. ಸ್ವಲ್ಪ ವಯಸ್ಸಾದಂಥವ್ರು, ಸ್ವಲ್ಪ ಬ್ರೀತಿಂಗು ಲಂಗ್ಸು ಇರೋವಂಥವ್ರು ಸ್ವಲ್ಪ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಉತ್ತಮ. ಸರ್ಕಾರ ಎಚ್ಚರಿಕೆಯನ್ನ ಕೊಡ್ತಾ ಇದೆ, ಎಚ್ಚರಿಕೆಯನ್ನ ಹೇಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾನೀಗ ಏನಾದರೂ ಹೇಳಿದ್ರೆ ಯುವಕರು ಬೇಜಾರು ಮಾಡ್ಕೊಳ್ತಾರೆ. ಬಟ್ ಎಲ್ಲರೂ ಅವರವರ ಕೇರ್ಫುಲ್ ಆಗಿ ಇರೋವಂಥದ್ದು ಎಲ್ಲರೂ ಮಾಡಬೇಕು. ಸೊ ಅದನ್ನ ಬಹುಶಃ ಎಲ್ಲರೂ ಮಾಡ್ತಾ ಇದ್ದಾರೆ. ದೇವ್ರ ದಯೆಯಿಂದ ಏನು ಬರದೇ ಇರಲಿ. ನಮಗೆ ಈಗಾಗಲೇ 10 ದಿವಸ ಹಿಂದೆ ಭಯ ಇತ್ತು. ಇನ್ನು 31ನೇ ತಾರೀಕು ಆಗೋಷ್ಟೊತ್ತಿಗೆ ಕೊರೋನಾ ಬಂದ್ಬಿಡ್ತು, ಎಲ್ಲ ಯಾರು ಆಚೆ ಬರಂಗಿಲ್ಲ. 1 ವರ್ಷ ಆಗಿದೆಯಲ್ಲ, ನಾವು ಕೊರೋನಾನೇ, ನಾವು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಕ್ಕಾಗಿಲ್ಲ. ವಿ ಹ್ಯಾವ್ ಗಾನ್ ಥ್ರೂ ಆಲ್ ದಿಸ್, ವಿ ಹ್ಯಾವ್ ಸೀನ್ ಎವ್ರಿಥಿಂಗ್. ಇಲ್ಲಿರುವಂಥವ್ರಿಗೆ ಎಲ್ರಿಗೂ ಎಲ್ಲಾನು ಗೊತ್ತಿದೆ. ನೀವು ನಿಮ್ಮ ಬುದ್ಧಿಯನ್ನು ಉಪಯೋಗಿಸ್ಕೊಂಡು ಒಳ್ಳೆಯವರಾಗಿ, ಯಾರಿಗೂ ನಿಮಗೂ ತೊಂದರೆ ಆಗಬಾರ್ದು, ಬೇರೆಯವ್ರಿಗೂ ತೊಂದರೆ ಆಗದೆ ಇರುವಂಥ ರೀತಿಯಲ್ಲಿ ನಡ್ಕೊಂಡೋಗಿ. ನಾವು ನಮ್ಮ ಸರ್ಕಾರ ನಿಮ್ಮ ಪರವಾಗಿ ಎಲ್ಲ ಥರ ವ್ಯವಸ್ಥೆಯನ್ನ ಮಾಡಿದ್ದೀವಿ. ಸೊ ಅದನ್ನ ನೀವು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಹೋಗಿ. ಸರ್, ಮಾನ್ಯ ಶಾಸಕರ ಈ ವರ್ಷದ ಅಥವಾ ಮುಂದಿನ ವರ್ಷದ ರೆಸೊಲ್ಯೂಷನ್ ಏನ್ ಸರ್? 23 ಹೋಯ್ತು, 24ಕ್ಕೆ ಮಾನ್ಯ ಶಾಸಕರ ರೆಸೊಲ್ಯೂಷನ್ ಏನ್ ಸರ್? ಎಲ್ಲರ ಹಾಗೆ ತಮ್ದು ಕೂಡ ಒಳ್ಳೆ ಮನುಷ್ಯನಾಗಿ ಬದುಕುವಂತ ಪ್ರಯತ್ನನೇ ನನ್ನ ರೆಸೊಲ್ಯೂಷನ್. ನಾವು ನನ್ನ ಜೀವನದ ಮುಖಾಂತರ ಇನ್ನೊಬ್ಬರಿಗೆ ಒಳ್ಳೇದಾಗಬೇಕು, ನನ್ನ ಜೀವನ ಮುಖಾಂತರ ಇನ್ನೊಬ್ರಿಗೆ ತೊಂದರೆ ಆಗ್ಬಾರ್ದು. ಇಷ್ಟೇ ಈ ರೆಸೊಲ್ಯೂಷನ್ ಎಲ್ಲರೂ ಮಾಡ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನೇ ಸ್ವರ್ಗ ಆಗೋಗುತ್ತೆ. ಇದು ಮಾಡಬೇಕು. ನಾವು ಅದನ್ನೇ ಮಾಡ್ತಾ ಇರುವಂತ, ಅದನ್ನೇ ಪಾಲನೆ ಮಾಡ್ತಾ ಇದ್ದೀವಿ. ಇವತ್ತು ಅಂತಲ್ಲ, ಆ ಕಾಲದಿಂದಲೂ ನಾವು ಪಾಲನೆ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ವರ್ಷ ಶುರು ಮಾಡ್ತೀವಿ. ಬಂದಾಗ January 1ಕ್ಕೆ ಜಿಮ್ಗೆ ಹೋಗೋದು, ಸ್ವಲ್ಪ ಜಾಸ್ತಿ ವರ್ಕೌಟ್ ಮಾಡೋದು, 4 ದಿವಸ ಆದ್ಮೇಲೆ ಮರ್ತೋಗೋದು, ಇವೆಲ್ಲ ಆಗದೆ ಒಂದು ಪಂಚುಯಾಲಿಟಿ ಇಟ್ಕೊಳ್ಳಿ. ಕೀಪ್ ಎ ಟೈಮ್ ಫ್ರೇಮ್. ಈ ಟೈಮ್ ನೋಡಿ, ದುಡ್ಡು ಕಳ್ಕೊಂಡ್ರೆ ಸಂಪಾದನೆ ಮಾಡ್ಬೋದು, ಸಮಯ ಕಳ್ಕೊಂಡ್ರೆ ಸಂಪಾದನೆ ಮಾಡೋಕ್ಕಾಗಲ್ಲ. ನಿನ್ನೆ ಇವತ್ತು ಮತ್ತೆ ವಾಪಸ್ ಸಿಗಲ್ಲ ನಮಗೆ. ಸೊ ಅದರಿಂದ ಸಮಯವನ್ನ ಸರಿಯಾಗಿ ಖರ್ಚು ಮಾಡಿ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಳಿ, ಒಳ್ಳೆ ಜೀವನವನ್ನ ಸಾಗಿಸುವಂತ ಕೆಲಸ ಮಾಡಿ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಟು ಆಲ್ ಆಫ್ ಯು. ಒಟ್ಟಾರೆ ಮಾನ್ಯ ಶಾಸಕರು ಹೇಳ್ತಾ ಇರೋದು ಎಲ್ಲರೂ ಕೂಡ ಕೇರ್ಫುಲ್ ಆಗಿರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ನೋಡೋಣ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎಲ್ಲವೂ ಸಂಭ್ರಮ ಸಡಗರ ಮೇಳೈಸುತ್ತೆ. ಶಾಸಕರು ಬಂದು ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ನೋಡ್ಕೊಂಡು ಹೋಗಿದ್ದಾರೆ. ಕ್ಯಾಮೆರಾ ಪರ್ಸನ್ ದೀಪಕ್ ಜೊತೆ ನಾನು ರಂಜಿತ್ ಶಿರಿಯಾ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.